ನಮಸ್ಕಾರ ಗೆಳೆಯರೇ, ಸ್ವಾಗತ ನಿಮಗೆ ಜವಾರಿ ಕ್ರಿಯೇಟರ್ ಗೈಡ್ ಯೂಟ್ಯೂಬ್ ಚಾನಲ್ನಲ್ಲಿ. ಮೊನ್ನೆ ವಿಡಿಯೋ ಮಾಡಿದೆ ಗ್ರೀನ್ ಸ್ಕ್ರೀನ್ ಹೇಗೆ ಮಾಡಬೇಕಂತ, ನೀನು ವಿಡಿಯೋ ಮಾಡಿದೆ ಕೊಲ್ಯಾಬ್ ವಿಡಿಯೋ ಹೇಗೆ ಮಾಡಬೇಕಂತ. ಯೂಟ್ಯೂಬ್ದ ಇನ್ನೊಂದು ಫೀಚರ್ ಇದೆ, ರಿಮಿಕ್ಸ್ ಆಪ್ಷನ್ನಲ್ಲಿ ನಿಮಗೆ ಸಿಗ್ತೈತಿ ಕಟ್ ದಿಸ್ ವಿಡಿಯೋ ಅಂತ. ಈ ವಿಡಿಯೋ ಇಂಥದ್ದು ವಿಡಿಯೋ ಮಾಡಿ ಕೂಡ ನೀವು 5 ಸೆಕೆಂಡ್ 10 ಸೆಕೆಂಡ್ ವಿಡಿಯೋಸ್ ಮಾಡಿ ನೀವು ನಿಮ್ಮ ಚಾನಲ್ ಬೂಸ್ಟ್ ಮಾಡ್ಕೋಬಹುದು. ಅದು ಹೇಗೆ ಮಾಡೋದು ಅಂತ ಹೇಳ್ತೀನಿ. ನಾನು ಒಂದು ಚಾನಲ್ ಮೇಲೆ ನಾನು ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ ನೋಡಿ. ನನ್ನ ಈ ವಿಡಿಯೋನಲ್ಲಿ ಈ ಚಾನಲ್ನಲ್ಲಿ ನಾನು ಏನೇನು ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ ಮತ್ತು ಮೋನಿಟೈಸ್ ಇರುವಂಥ ಚಾನಲ್ ಮೇಲೆ ಮಾಡಿದ್ದೀನಿ. ಮೋನಿಟೈಸ್ ಆಲ್ರೆಡಿ ಇದೆ, ಅದರಲ್ಲಿ ದುಡ್ಡು ಅರ್ನಿಂಗ್ ಆಗ್ತಾ ಇದೆ. ಅಂಥ ಚಾನಲ್ ಮೇಲೆ ಯೂಟ್ಯೂಬ್ ಕೊಟ್ಟಿರುವಂಥ ಈ ರಿಮಿಕ್ಸ್ ಆಪ್ಷನ್ನಲ್ಲಿ ಕಟ್ ದಿಸ್ ವಿಡಿಯೋ ಹೇಗೆ ಮಾಡಬೇಕು. ಕಟ್ ದಿಸ್ ವಿಡಿಯೋ ಅಂದರೆ ಏನು, ನೀವು ಮತ್ತೊಬ್ಬರು ಮಾಡಿರುವಂಥ ವಿಡಿಯೋದ ಮೇಲೆ ಅದಕ್ಕೆ ಆಸ್ ಇಟ್ ಈಸ್ ಡೌನ್ಲೋಡ್ ಮಾಡೋದು ಬೇಕಾಗಿಲ್ಲ. ಅಲ್ಲಿಂದ ಅಲ್ಲೇ ನೀವು ಯೂಸ್ ಮಾಡಿಕೊಂಡು ಎಡಿಟಿಂಗ್ ಮಾಡುವ ಅವಶ್ಯಕತೆ ಇಲ್ಲ. ಯೂಸ್ ಹೇಗೆ ಮಾಡಬೇಕು, 5 ಸೆಕೆಂಡ್ದ ಒಂದು ಕ್ಲಿಪ್ ತಗೊಂಡು ಅದರ ಮೇಲೆ ನಿಮ್ಮದು ವಾಯ್ಸ್ ಓವರ್ ಮಾಡೋದು ಹೇಗೆ, ಅಲ್ಲಿಂದ ಅಲ್ಲೇ ಅದಕ್ಕೆ ಡೌನ್ಲೋಡ್ ಮಾಡೋದು ಬೇಕಾಗಿಲ್ಲ. ಒಂದು ವಿಡಿಯೋ ಎಡಿಟಿಂಗ್ ಆ್ಯಪ್ನಲ್ಲಿ ಹೋಗಿ ಎಡಿಟ್ ಮಾಡೋದು ಬೇಕಾಗಿಲ್ಲ. ನೀವು ಕ್ಯಾಮ್ರಾ ಶೂಟ್ ಮಾಡೋದು ಬೇಕಾಗಿಲ್ಲ. ಶೂಟ್ ಮಾಡಬೇಕು, ಅದು ಹೇಗೆ ಶೂಟ್ ಮಾಡಬೇಕಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಮೊಟ್ಟ ಮೊದಲಿಗೆ ನಾನು ಯೂಟ್ಯೂಬ್ನಲ್ಲಿ ಬರ್ತೀನಿ. ಯೂಟ್ಯೂಬ್ನಲ್ಲಿ ಬಂದ ಕೇಸಿಂದ ಅದು ನಿಮಗೆ ತೋರಿಸ್ತೀನಿ ಯಾವ ಥರ ವಿಡಿಯೋ ಇದೆ ಅಂತ. ಈಗ ಇದು ನಮ್ಮದು ಚಾನಲ್ ಇದೆ, ಓಕೆ. ಈ ನಮ್ಮ ಚಾನಲ್ ಇದೆ. ಈ ಚಾನಲ್ ಮೇಲೆ ತೆಳಗಡೆ ಹೋಗ್ತೀನಿ. ನಾನು ತೆಳಗಡೆ ಹೋದಾಗ ಇಲ್ಲಿ ಭಾಳಷ್ಟು ವಿಡಿಯೋ ಕಟ್ ದಿಸ್ ವಿಡಿಯೋನು ಕೂಡ ಮಾಡಿದ್ದೀನಿ. ಈಗ ಒಂದು ವಿಡಿಯೋ ಹಚ್ತೀನಿ, ಅದು ಮೊದಲು ಆ ವಿಡಿಯೋ ನೋಡ್ರಿ ನೀವು. ಈಗ ಫಸ್ಟಿಗೆ ನೋಡ್ರಿ, ಮಂದಿಗೆ ಅಟ್ರಾಕ್ಟ್ ಆಗುವಂಥ ಫಸ್ಟಿಗೆ ಏನು ಸೀನ್ ಬರ್ತೈತಲ್ಲ ಅದು ಮತ್ತೊಬ್ಬರದು ಹೌದಲ್ಲ. ಲಾಸ್ಟಿಗೆ ಏನೈತಿ, ನಾನು 5 ಸೆಕೆಂಡ್ ಆಗಲಿ 10 ಸೆಕೆಂಡ್ ಆಗಲಿ 8 ಸೆಕೆಂಡ್ ಆಗಲಿ ಅದರ ಬಗ್ಗೆ ನೀವು ಹೊಗಳಬೇಕು ಅಥವಾ ಹೇಳಬೇಕು ಏನಾದರೂ. ನಾನು ಇದು ಇಂಗ್ಲೀಷ್ನಲ್ಲಿ ಮಾತಾಡಿದ್ದೀನಿ. ಇಂಗ್ಲೀಷ್ ನನಗೂ ಬರೋಂಗಿಲ್ಲ, ನಾನು 10ನೇ ಫೇಲ್. ಇಂಗ್ಲೀಷ್ ನಾನು ಪ್ರತಿಯೊಂದು ಕನ್ನಡದಲ್ಲಿ ಏನು ಮಾಡ್ತೀನಿ, ಗೂಗಲ್ ಟ್ರಾನ್ಸ್ಲೇಟ್ನಲ್ಲಿ ಹೋಗಿ ಇದರ ಬಗ್ಗೆ ಏನು ಬರಿಬೇಕಂತ ಏನು ಹೇಳಬೇಕು ಅಂತ ಕನ್ನಡದಲ್ಲಿ ಬರಿತೀನಿ. ಅದು ಟ್ರಾನ್ಸ್ಲೇಟ್ ಮಾಡ್ತೈತಿ ಇಂಗ್ಲೀಷ್ನಲ್ಲಿ. ಆ ಇಂಗ್ಲೀಷ್ ವರ್ಡ್ಸ್ಗಳು ನಾನು ಪ್ರಾಕ್ಟೀಸ್ ಮಾಡ್ತೀನಿ. ಒಂದು 5 ನಿಮಿಷ ಕೂತು ಪ್ರಾಕ್ಟೀಸ್ ಮಾಡ್ತೀನಿ. ಪ್ರಾಕ್ಟೀಸ್ ಮಾಡ್ಕೇಶನ್ ಇಂಗ್ಲೀಷ್ನಲ್ಲಿ ಹೇಳ್ತೀನಿ. ನಿಮಗೆ ಇಂಗ್ಲೀಷ್ ಬರಲಿಕ್ಕಾದ್ರೂ ಕೂಡ ನೀವು ಕನ್ನಡದಲ್ಲಿ ಕೂಡ ಹೇಳಬಹುದು ಡೈರೆಕ್ಟಾಗಿ. ಈಗ ಇದು ವಾಯ್ಸ್ ನಿಮ್ಮ ಫೇಸ್ ತೋರಿಸಿ, ಅಥವಾ ಕನ್ನಡ ಬರ್ತೈತೋ, ಮರಾಠಿ ಬರ್ತೈತೋ, ಹಿಂದಿ ಬರ್ತೈತೋ, ತೆಲುಗು ಬರ್ತೈತೋ, ತಮಿಳು ಬರ್ತೈತೋ, ಯಾವುದೇ ಭಾಷೆಯಲ್ಲಿ ನೀವು ಹೇಳ್ರಿ. ಇದು ವಿಡಿಯೋ ಎಲ್ಲಿ ತಗೋಬೇಕು, ಎಲ್ಲಿ ತರಬೇಕು. ನೀವು ಕಾಮಿಡಿ ವಿಡಿಯೋ ಮೇಲೆ ಕೂಡ ರಿಯಾಕ್ಟ್ ಮಾಡ್ಬೋದು. ಯಾವುದಾದ್ರೂ ಒಂದು ಶಾರ್ಟ್ ನಿಮ್ಮ ಕಡೆ ಬರ್ತೈತಿ, ಆ ಶಾರ್ಟ್ನಲ್ಲಿ ಕಾಮಿಡಿ ಸೀನ್ ನಿಮಗೆ ಭಾಳ ಇಷ್ಟ ಆಕೈತಿ, ಹೌದಲ್ವಾ. ಮತ್ತು ಮ್ಯಾಜಿಕ್ ಸೀನ್ಗಳು ಭಾಳ ಇಷ್ಟ ಆಕೈತಿ. ನ್ಯೂಸ್ನಲ್ಲಿ ಏನಾದರೂ ಇಂಥದ್ದು ಒಂದು ಸೀನ್ ಬರ್ತೈತಿ 5 ಸೆಕೆಂಡ್, ಅದು ತಗೊಂಡು ಕೇಶನ್ ಕಟ್ ದಿಸ್ ವಿಡಿಯೋ ಮಾಡ್ಕೋಬಹುದು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅದು ಹೇಗೆ ಮಾಡೋದು ಅಂತ. ನಾನು ಇಲ್ಲಿ ಬರಿತೀನಿ ನಾನು ಈಗ ಹೈಬ್ರಿಡ್ ಅನಿಮಲ್ ಮೇಲೆ ಮಾಡ್ತಿದ್ದ ಅದೇ ಒಂದು ವಿಡಿಯೋ ತಗೊಂಡೆ ನಾನು. ನೀವು ಬೇಕಾದರೆ ಮೇಲ್ಗಡೆ ನ್ಯೂಸ್ ಸರ್ಚ್ ಮಾಡ್ಬೋದು, ಯಾವುದಾದ್ರೂ ಸೀರಿಯಲ್ದ ಸರ್ಚ್ ಮಾಡ್ಬೋದು, ಯಾವುದಾದ್ರೂ ಸಿನಿಮಾದ ಒಂದು 5 ಸೆಕೆಂಡ್ ಸೀನ್ ಸರ್ಚ್ ಮಾಡ್ಬೋದು. ನೀವು ಯಾವುದಾದ್ರೂ ಒಂದು ಸಾಂಗಿಗೆ ಅಟ್ರಾಕ್ಟ್ ಇರುವಂಥ ಒಂದು ಸೀನ್ 5 ಸೆಕೆಂಡ್ ತಗೋಬೇಕು. ಈಗ ನಾನು ಇದು ತಗೋತಾ ಇದ್ದೀನಿ. ಇದು ಒಂದು ಯಾವುದಪ್ಪ, ಇಲ್ಲಿ ಒಂದು ಪಕ್ಷಿ ಇದೆ, ಓಕೆ. ಈ ಪಕ್ಷಿಗೆ ನಾನು ತಗೋತೀನಿ. ಈ ಪಕ್ಷಿಗೆ ನಾನು ತಗೊಂಡು ಇದರೊಳಗಿಂದ 5 ಸೆಕೆಂಡ್ ಯಾವುದೈತಿ ಆ ಕ್ಲಿಪ್ಪನ್ನು ನಾನು ಕಟ್ ದಿಸ್ ವಿಡಿಯೋದೊಳಗೆ ನಾನು ಯೂಸ್ ಮಾಡಬೇಕು. ನೋಡ್ರಿ, ಈ ಇಂಥದ್ದು ವಿಡಿಯೋ ಮಾಡಿ ಭಾಳಷ್ಟು ಮಂದಿ ಲಕ್ಷಾಂತರ ಸಬ್ಸ್ಕ್ರೈಬ್ಗಳನ್ನು ಗಳಿಸ್ಕೊಂಡಿದ್ದಾರೆ. ಈಗ ಯೂಟ್ಯೂಬ್ ಮೇಲೆ ಗ್ರೋತ್ ಆಗ್ತಾ ಇದೆ. ಮತ್ತು ಇನ್ನೊಂದು ವಿಷಯ ಹೇಳ್ತೀನಿ, ಈಗ ಸೋಷಿಯಲ್ ಮೀಡಿಯಾ ಮೇಲೆ ಲಾಂಗ್ ವಿಡಿಯೋಕ್ಕಿಂತ ಯೂಟ್ಯೂಬ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಫೇಸ್ಬುಕ್ ಆಗಲಿ, ಇವರೆಲ್ಲರೂ ಶಾರ್ಟ್ ವಿಡಿಯೋ ಮತ್ತು ರೀಲ್ ವಿಡಿಯೋಗೆ ಜಾಸ್ತಿ ರಿಕಮೆಂಡ್ ಮಾಡ್ತಾ ಇದ್ದಾರೆ, ಜಾಸ್ತಿ ಅದಕ್ಕೆ ಫೋಕಸ್ ಕೊಡ್ತಾ ಇದ್ದಾರೆ. ಎಷ್ಟು ನೀವು ಜಾಸ್ತಿ ಶಾರ್ಟ್ ಮಾಡ್ತೀರೋ ಅದರಿಂದ ನಿಮಗೆ ಭಾಳಷ್ಟು ಲಾಭ ಇದೆ. ಮುಂದಿನ ದಿನಗಳಲ್ಲಿ ಈ ಚಾನಲ್ ಮೇಲೆ ಭಾಳಷ್ಟು ಬೆನಿಫಿಟ್ಗಳನ್ನು ನಾನು ಶಾರ್ಟ್ ಮುಖಾಂತರ ಆಗಲಿ, ಫೇಸ್ಬುಕ್ ರೀಲ್ ಮತ್ತು ಇನ್ಸ್ಟಾಗ್ರಾಮ್ ರೀಲ್ಸ್ ಮುಖಾಂತರ ಆಗಲಿ ನಿಮಗೆ ಯಾವ್ಯಾವ ಲಾಭಗಳು ಸಿಗ್ತಾವಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇವತ್ತಿನ ವಿಷಯ ಇದೆ ಕಟ್ ದಿಸ್ ವಿಡಿಯೋ. ಯೂಟ್ಯೂಬ್ ರಿಮಿಕ್ಸ್ ಆಪ್ಷನ್ನಲ್ಲಿ ಕೊಟ್ಟಿರುವಂಥ ಕಟ್ ದಿಸ್ ವಿಡಿಯೋ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಇಲ್ಲಿ ರಿಮಿಕ್ಸ್ನಲ್ಲಿ ಹೋಗ್ರಿ. ನೀವು ಇಲ್ಲಿ ರಿಮಿಕ್ಸ್ನಲ್ಲಿ ಬಂದಾಗ ಇಲ್ಲಿ ರಿಮಿಕ್ಸ್ ಆಪ್ಷನ್ ಇದೆ, ಓಕೆ. ರಿಮಿಕ್ಸ್ ಆಪ್ಷನ್ಗೆ ನಾನು ಕ್ಲಿಕ್ ಮಾಡಿದಾಗ ಇಲ್ಲಿ ಯೂಸ್ ದಿಸ್ ಸೌಂಡ್ ಬರ್ತಾ ಇದೆ ನೋಡಿ. ಕೆಳಗಡೆ ಇದಕ್ಕೆ ರಿಮಿಕ್ಸ್ ಆಪ್ಷನ್ ಮಾಡುವ ಅವಕಾಶ ಇಲ್ಲ. ರಿಮಿಕ್ಸ್ ಆಪ್ಷನ್ ಕ್ಲಿಕ್ ಮಾಡಿದಾಗ ಈ ಥರ ಅವಕಾಶ ಬರ್ತಂದ್ರೆ ಯಾರ್ದು ಈ ವಿಡಿಯೋ ಇದೆ ಅವರು ರಿಮಿಕ್ಸ್ ಮಾಡಲಿಕ್ಕೆ ಅಲೌ ಮಾಡಿಲ್ಲ ಅಂದರೆ ಇದು ಅರ್ಥ. ಈಗ ನಾವು ಬೇರೆ ವಿಡಿಯೋ ನೋಡೋಣ. ಬೇರೆ ವಿಡಿಯೋದಲ್ಲಿ ಎಲ್ಲಾದರೂ ಸಿಗ್ತೈತಿ, ಇದರೊಳಗೆ ಐತೆ ನೋಡೋಣ. ಇಲ್ಲಿ ರಿಮಿಕ್ಸ್ ಆಪ್ಷನ್ಗೆ ಕ್ಲಿಕ್ ಮಾಡ್ತೀನಿ. ನೋಡಿರಿ, ಇಲ್ಲಿ ರಿಮಿಕ್ಸ್ ಆಪ್ಷನ್ ಅಂತ ಬಂತು, ಓಕೆ. ರಿಮಿಕ್ಸ್ ಆಪ್ಷನ್ನಲ್ಲಿ ನೋಡಿರಿ, ಗ್ರೀನ್ ಆಪ್ಷನ್ ಇದೆ, ಕೊಲ್ಯಾಬ್ ಇದೆ, ಯೂಸ್ ದಿ ಸೌಂಡ್ ಇದೆ, ಯೂಸ್ ದಿ ಟೆಂಪ್ಲೇಟ್ನು ಕೂಡ ಇದೆ. ಈ ಫೀಚರ್ನು ಕೂಡ ಯೂಟ್ಯೂಬ್ ಹೊಸದು ಕೊಟ್ಟಿದೆ. ಈ ವಿಡಿಯೋ ಇದ್ರ ಮೇಲೆ ನಾಳೆ ಒಂದು ವಿಡಿಯೋ ಮಾಡಿ ನಿಮಗೆ ತರ್ತೀನಿ, ಯೂಸ್ ದಿಸ್ ಟೆಂಪ್ಲೇಟ್ ಅಂತ. ಇವತ್ತು ಕಟ್ ದಿಸ್ ವಿಡಿಯೋ ನಾವು ಮಾಡೋಣ. ಕಟ್ ದಿಸ್ ವಿಡಿಯೋಗೆ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಕಟ್ ದಿಸ್ ವಿಡಿಯೋಗೆ ನಾನು ಕ್ಲಿಕ್ ಮಾಡಿದಾಗ ಇಲ್ಲಿ
5 ಸೆಕೆಂಡ್ ಕೆಳಗಡೆ ಟೈಮಿಂಗ್ ತೋರಿಸ್ತಾ ಇದೆ, ನೋಡ್ತಾ ಇದ್ರೆ ಇಲ್ಲಿ 5 ಸೆಕೆಂಡ್ ಟೈಮಿಂಗ್ ತೋರಿಸ್ತಾ ಇದೆ, ಇಲ್ಲಿ 5 ಸೆಕೆಂಡ್. ಓಕೆ, ಇಲ್ಲಿ 5 ಸೆಕೆಂಡ್ ತೋರಿಸ್ತಾ ಇದೆ. ಈ 5 ಸೆಕೆಂಡನ್ನು ತೊಗೋಬೇಕು, 5 ಸೆಕೆಂಡ್ಗಿಂತ ಹೆಚ್ಚಿಂದ ತೊಗೊಳಕ್ಕೆ ಬರೋಂಗಿಲ್ಲ. ಇದರೊಳಗೆ ಯಾವ್ದು ಅಟ್ರಾಕ್ಟಿವ್ ಸೀನ್ ಇದೆ ಅದು ನಾನು ತೊಗೋತೀನಿ. ಇದು ಆಯಿತು, ಇಷ್ಟು ನಾನು 5 ಸೆಕೆಂಡ್ ತೊಗೊಂಡೆ. ನೀವು ಯಾವುದೇ ಆದ್ರೂ ನಿಮಗೆ ಯಾವುದು ಇಷ್ಟ ಐತೆ ಆ ಶಾರ್ಟ್ ಮೇಲೆ ಮಾಡಿರಿ, ಆದ್ರೆ ಒಂದು ಕ್ಯಾಟಗರಿ ಹಿಡ್ಕೊಡ್ರಿ. ಕಾಮಿಡಿರೇ ಮಾಡಿರಿ ಅಥವಾ ನ್ಯೂಸ್ರೇ ಮಾಡಿರಿ ಅಥವಾ ಯಾವುದಾದ್ರು ಅಡುಗೆದು ಮಾಡಿರಿ, ಏನು ಬೇಕಾದ್ರೂ ಮಾಡಿರಿ, ನೀವು ಒಟ್ಟು ಒಂದು ಕ್ಯಾಟಗರಿ ಹಿಡ್ಕೊಂಡು ಮಾಡ್ಕೊಂಡು ಹೋಗ್ರಿ. ನಾನು ಇದಕ್ಕೆ ಕೆಳಗಡೆ ಡನ್ ಅಂತ ಆಪ್ಷನ್ ಇದೆಯಲ್ಲ ಇಲ್ಲಿ, ಈ ಡನ್ ಆಪ್ಷನ್ಗೆ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಓಕೆ, ಇಲ್ಲಿ ಕ್ಲಿಕ್ ಮಾಡ್ತೀನಿ. ಡನ್ ಆಪ್ಷನ್ ಆದಮೇಲೆ ಇದು ಪ್ರೊಸೆಸಿಂಗ್ ಆಕೈತಿ. ಪ್ರೊಸೆಸಿಂಗ್ ಆದಮೇಲೆ ಇನ್ನೂ ಭಾಳಷ್ಟು ಟ್ರಿಕ್ಗಳದಾವೆ, ಇದರೊಳಗೆ ತೋರಿಸ್ತೀನಿ ನಿಮಗೆ. ದಯವಿಟ್ಟು ವಿಡಿಯೋ ಲಾಸ್ಟ್ ಅಂತ ನಾನು ನೋಡಬೇಕು. ವಿಡಿಯೋ ನೋಡಿದರೆ ನಿಮ್ಗೆ ಭಾಳಷ್ಟು ಕಲಿಯಲಿಕ್ಕೆ ಸಿಗ್ತೈತಿ. ಹಾಂ, ಇನ್ನೂ ತನಕ ನೀವು ಚಾನಲ್ ಮೇಲೆ ಹೊಸದಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡ್ರಿಲ್ಲ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು, ಯಾಕಂದರೆ ನನಗೂ ಒಂದು ಸ್ವಲ್ಪ ಮೋಟಿವೇಶನ್ ಸಿಗ್ತೈತಿ. ನಾನು ಕೆಳಗಡೆ ಇಲ್ಲಿ ಈ ಹೆಡ್ಫೋನ್ ಹಾಕ್ತೀನಿ. ಹೆಡ್ಫೋನ್ ಹಾಕಿದರೆ ಭಾಳ ಒಳ್ಳೆಯದು. ಇಲ್ಲಿ ಹೆಡ್ಫೋನ್ ಹಾಕ್ತೀನಿ ನೋಡಿರಿ, ಈ ಹೆಡ್ಫೋನ್ ಹಾಕಿದೆ ನಾನು. ಕಿವಿಯಲ್ಲಿ ಇಟ್ಕೋತೀನಿ. ಕಿವಿಯಲ್ಲಿ ಇಡ್ರಿ, ಇಲ್ಲಿ ಬಿಡ್ರಿ, ನಾನು ಕಿವಿಯಲ್ಲಿ ಇಟ್ಕೊಳಾಕ್ತೀನಿ. ನೋಡ್ತಾ ಇದ್ರೆ ಇಲ್ಲಿ ನಾನು ಕಿವಿಯಲ್ಲಿ ಇಟ್ಕೊಂಡೆ. ಈಗ ನಾವು ಇಲ್ಲಿ 2-3 ಆಪ್ಷನ್ಗಳು ಬರ್ತಾವೆ. ಇಲ್ಲಿ ನೋಡ್ತಾ ಇದ್ರೆ ಮೇಲೆ ಸ್ಪೀಡ್ ಇದೆ, ಆಮೇಲೆ ಇಲ್ಲಿ ಗ್ರೀನ್ ಸ್ಕ್ರೀನ್ ಅಂತ ಒಂದು ಆಪ್ಷನ್ ಇದೆ, ಇಲ್ಲಿ ತೋರಿಸಲೇ ನಿಮಗೆ. ಇದನ್ನೂ ಭಾಳ ಬೆನಿಫಿಟ್ ಆದಂಥ ಗ್ರೀನ್ ಅಂತದಿಲ್ಲ, ಇಲ್ಲಿ ನಾನು ಯೆಲ್ಲೋ ಮಾಡ್ಕೋತೀನಿ. ಇದು ಇಲ್ಲಿ ಗ್ರೀನ್ ಆಪ್ಷನ್ ಇದೆ. ಓಕೆ, ಈ ಗ್ರೀನ್ ಆಪ್ಷನ್ಗೆ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ನಮ್ಮ ಗ್ಯಾಲರಿಯಲ್ಲಿ ಇರುವಂಥ ಯಾವುದಾದ್ರೂ ಒಂದು ಫೋಟೋ ನಮ್ಮ ಬ್ಯಾಕ್ಗ್ರೌಂಡ್ನಲ್ಲಿ ಹಚ್ಚಬಹುದು. ನಾವು ತೋರಿಸಲೇ ನಿಮಗೆ. ಇಲ್ಲಿ ಗ್ಯಾಲರಿಯಲ್ಲಿ ಹೋಗ್ತೀನಿ, ನಾನು ಯಾವುದಾದ್ರೂ ಒಂದು ವಿಡಿಯೋ ತೊಗೋತೀನಿ. ಬೇಕಾದರೆ ಒಂದು 12 ಸೆಕೆಂಡ್ ಒಂದು ವಿಡಿಯೋ ತೊಗೊಂಡೆ. ಓಕೆ, ಫೋಟೋ ಬೇಕಾದ್ರೆ ಫೋಟೋ ಹಚ್ಕೋಬಹುದು. ಇದು ನಾನು ತೊಗೊಂಡೆ. ಇದಕ್ಕೆ ಕೆಳಗಡೆ ಡನ್ ಮಾಡ್ತೀನಿ. ನಾನು ಡನ್ ಮಾಡಿದ್ಮೇಲೆ ನೀವು ಗ್ರೀನ್ ಸ್ಕ್ರೀನ್ ಇದು ಹಿಂದ್ಗಡೆ ಹಾಕಿದ್ರು ನಡ್ತೈತಿ, ಹಾಕ್ಲಿಕ್ಕಂದ್ರೂ ನಡ್ತೀವಿ. ಆದರೆ ನಮ್ಮ ವಿಡಿಯೋ ಸಿಂಗಾರ್ ಆಗಲಿಕ್ಕೆ ನಾನು ಇದು ಹಾಕ್ಲಾಗ್ತೀನಿ. ಓಕೆ, ನಾನು ಹಿಂದೆ ಬ್ಯಾಕ್ಗ್ರೌಂಡ್ನಲ್ಲಿ ಇದು ಬತ್ತಲ್ಲ, ಇದು ಕಟ್ ದಿಸ್ ವಿಡಿಯೋದು ಹೇಳಾಗ್ತೀನಿ. ಗ್ರೀನ್ ಸ್ಕ್ರೀನ್ ಇಲ್ಲ, ಇದು ಗ್ರೀನ್ ಸ್ಕ್ರೀನ್ ಇದು ಯೂಸ್ ಮಾಡಿರಿ ಅಂತ ಇದು ಕಟ್ ದಿಸ್ ವಿಡಿಯೋ ಒಳಗೆ ಹೇಳ್ತಾ ಇದೆ. ನೀವು ಮಾಡಿದ್ರು ಓಕೆ, ಮಾಡ್ಲಿಕ್ಕಂದ್ರೆ ಓಕೆ. ನಾನು ಇಲ್ಲಿ ಬಂದೆ, ಇಲ್ಲಿ ಡನ್ ಅಂತ ಮಾಡ್ತೀನಿ. ಡನ್ ಅಂತ ಮಾಡಿದಾಗ ಈಗ ಆ ವಿಡಿಯೋ ಪ್ಲೇ ಆಗೋದಿಲ್ಲ. ಈಗ ನಾವು ಇಲ್ಲಿ ಸೆಕೆಂಡ್ ನಂಬರ್ಕ ಒಂದು ಟೈಮರ್ ಇದೆ. ಓಕೆ, ಈ ಟೈಮರ್ಗೆ ನಾವು ಕ್ಲಿಕ್ ಮಾಡೋಣ. ಈ ಟೈಮರ್ಗೆ ಕ್ಲಿಕ್ ಮಾಡಿದಾಗ ಇಲ್ಲಿ 10 ಸೆಕೆಂಡ್, 20 ಸೆಕೆಂಡ್ ಮತ್ತು 3 ಸೆಕೆಂಡ್ ಇದೆ. ನಾವು 3 ಸೆಕೆಂಡ್ ಇಟ್ ಕೇಸಿಂದ ಇಲ್ಲಿ ಟೈಮ್ ಕೌಂಟ್ಡೌನ್ ಶುರು ಆಗ್ತೈತಿ. ಟೈಮ್ ಕೌಂಟ್ಡೌನ್ ಶುರು ಆದಾಗ 3 ಸೆಕೆಂಡ್ ಆದ ನಂತರ 3 ಸೆಕೆಂಡ್ ಆದ ನಂತರ ನಾನು ಇಲ್ಲಿ ಹೇಳು ಚಾಲು ಮಾಡ್ತೀನಿ. ನೋಡ್ತಾ ಇದ್ದೀರಾ, ಈಗ ಸ್ಟಾರ್ಟ್. ಓ ಮೈ ಗಾಡ್, ಇಂಥದ್ದು ಪ್ರಾಣಿಗಳು ಇರ್ತಾವ? ಅಬ್ಬಬ್ಬಬ್ಬಬ್ಬಬ್ಬ, ನಾನಂತೂ ಶಾಕ್ ಆದೆ. ಲೈಕ್ ದಿಸ್ ವಿಡಿಯೋ ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್. ಇಷ್ಟು ಹೇಳಿಬಿಟ್ರಿ. ನಾನು ಇನ್ನೂ ಸರಿಯಾಗಿ ಹೇಳಿಲ್ಲ, ನೀವು ಚೆನ್ನಾಗಿ ಹೇಳಬೇಕು. ಆ 3 ಸೆಕೆಂಡ್ ಕೌಂಟ್ಡೌನ್ ಖಲಾಸ್ ಆದ ನಂತರನೇ ನೀವು ಚಾಲೂ ಮಾಡಬೇಕು. ನೀವು ಆ ಹೇಳುವ ಯಾವುದೇ ಸಂಭಾಷಣೆ ಇರಲಿ, ನೀವು 5 ಸೆಕೆಂಡ್ ಹೇಳ್ರಿ, 10 ಸೆಕೆಂಡ್ ಹೇಳ್ರಿ, 15 ಸೆಕೆಂಡ್ ಹೇಳ್ರಿ, ಆದರೆ ಫಸ್ಟಿಗೆ ವಿಡಿಯೋ ಅವ್ರದ್ದು ಕಾಣೋದು. ಓಕೆ, ಇಲ್ಲಿ ನಾನು ಈಗ ರೈಟ್ ಕೆಳಗಡೆ ರೈಟ್ ಇದೆ, ಇದು ರೈಟ್ ಹೊಡ್ತೀನಿ. ಈಗ ಆ ವಿಡಿಯೋ ಹ್ಯಾಂಗಾಗಿದೆ ನೋಡ್ರಿ. ನೋಡಿದ್ರೆ ಗೆಳೆಯರೆ, ಈ ಥರ ನೀವು ಇಲ್ಲಿ ಯೂಸ್ ಮಾಡ್ಬೋದು. ನಾನು ನೆಕ್ಸ್ಟ್ಗೆ ಕೆಳಗಡೆ ನೆಕ್ಸ್ಟ್ಗೆ ಹೊಡಿತೀನಿ. ಆಮೇಲೆ ಇಲ್ಲಿ ಮೇನ್ ಟ್ರಿಕ್ ಇದೆ. ಇಲ್ಲಿ ಪೆನ್ಸಿಲ್ ಆಪ್ಷನ್ಗೆ ನಾನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಥಂಬ್ನೇಲ್ ಏನು ಹಚ್ಚಬೇಕು, ಮಂದಿಗೆ ಫಸ್ಟಿಗೆ ಏನು ಕಾಣಬೇಕು, ನಾವು ಫಸ್ಟಿಗೆ ಏನು ಕಾಣಿಸ್ಬೇಕು, ಇದು ಇದೆಲ್ಲ ಇದು ಇಟ್ಕೋತೀನಿ. ಇದು ಇಟ್ಕೊಂಡು ಮೇಲ್ಗಡೆಯಲ್ಲಿ ರೈಟ್ ಆಪ್ಷನ್ ಇದೆಯಲ್ಲ, ಇಲ್ಲಿ ಮೇಲ್ಗಡೆ ರೈಟ್ ಆಪ್ಷನ್ಗೆ ನಾನು ಕ್ಲಿಕ್ ಮಾಡ್ಕೋತೀನಿ. ಕ್ಲಿಕ್ ಮಾಡಿಕೊಂಡು ಇದು ರೈಟ್ ಆಯಿತು. ಓಕೆ, ಇದು ರೈಟ್ ಆಯಿತು. ಇದು ಥಂಬ್ನೇಲ್ ನಮ್ಮದು ಬತ್ತು. ಇಲ್ಲಿ ಟೈಟಲ್ ಬರೀರಿ. ಟೈಟಲ್ ಏನಾದರೂ ಬರೀರಿ. 1-2 ಶಬ್ದಗಳ ಟೈಟಲ್ಗಳನ್ನು ಬರೀರಿ, 3 ಶಬ್ದಗಳನ್ನು ಬರೀರಿ. ಆಮೇಲೆ ಹ್ಯಾಶ್ಟ್ಯಾಗ ಶಾರ್ಟ್ಸ್ ಅಂತ ಹಾಕಿ ಹಚ್ಚಿಂದ ಇಲ್ಲಿ ಅಪ್ಲೋಡ್ ಆಪ್ಷನ್ ಇದೆಯಲ್ಲ, ಇಲ್ಲಿ ಓಕೆ, ಇಲ್ಲಿ ಅಪ್ಲೋಡ್ ಆಪ್ಷನ್ ಇದೆ. ಆ ಅಪ್ಲೋಡ್ ಆಪ್ಷನ್ಗೆ ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ವಿಡಿಯೋ ಅಪ್ಲೋಡ್ ಆಕೈತಿ. ಅನ್ಲಿಸ್ಟ್ರೆ ಮಾಡಿರಿ, ಹಿಂದಾಗಡೆ ನೀವು ಬೇಕಾದರೆ ಹಿಂದಾಗಡೆ ಪಬ್ಲಿಕ್ ಮಾಡಿರಿ. ಈ ಥರ ನೀವು ಗ್ರೀನ್ ಸ್ಕ್ರೀನ್ ಆಯಿತು, ಕೊಲ್ಯಾಬ್ ಆಯಿತು, ಇದು ಯೂಟ್ಯೂಬ್ ಕೊಟ್ಟಿರುವಂಥ ಒಂದು ರಿಮಿಕ್ಸ್ ಆಪ್ಷನ್ನಲ್ಲಿ ಕಟ್ ದಿಸ್ ವಿಡಿಯೋದ ಒಂದು ಪ್ರೊಸೆಸ್. ಇಂಥ ವಿಡಿಯೋಗಳನ್ನು ಮಾಡಿ ನಿಮ್ಮ ಚಾನಲ್ ಮೇಲೆ ಕಟ್ ದಿಸ್ ವಿಡಿಯೋ ಅಂದರೆ ಕಟ್ ದಿಸ್ ವಿಡಿಯೋನೇ ಇರಬೇಕು. ಕಂಟಿನ್ಯೂ ಆಗಿ ಕಟ್ ದಿಸ್ ವಿಡಿಯೋ ಸತತವಾಗಿ ಒಂದು 2-3 ತಿಂಗಳು ಮಾಡಿ ನೋಡಿರಿ. ನೀವು ಹ್ಯಾಂಗೆ ರಿಸಲ್ಟ್ ಸಿಗ್ತೈತಿ, ರಿಸಲ್ಟ್ ಸಿಕ್ಕೈತೋ ಇಲ್ಲೋ ಅಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ, ನನಗೆ ತಿಳಿಸ್ರಿ ನನಗೆ ನೀವು. ಯಾಕಂದರೆ ಇದು ನಾವು ಮಾಡಿ ಕೇಸಿಂದ ನಾನು ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ, ನನಗೆ ಇದರ ರಿಸಲ್ಟ್ ಸಿಕ್ಕೈತಿ. ಇದರಿಂದ ನನಗೆ ಲಾಭವೂ ಆಗೈತಿ, ಭಾಳಷ್ಟು ಸಬ್ಸ್ಕ್ರೈಬರ್ಗಳು ಸಿಗ್ಲಕತ್ತಾವ. ಗ್ರೀನ್ ಸ್ಕ್ರೀನ್ ಆಗಲಿ, ಕೊಲ್ಯಾಬ್ ಆಗಲಿ ಮತ್ತು ಕಟ್ ದಿಸ್ ವಿಡಿಯೋ ಆಪ್ಷನ್ ಆಗಲಿ.
ಮತ್ತು ನಾಳೆ ನಾಡ್ದ ಬೇರೆ ಒಂದು ರಿಮಿಕ್ಸ್ ಆಪ್ಷನಲ್ಲಿ ಇನ್ನೂ ಒಂದು 2 ಆಪ್ಷನ್ಗಳು ಅದಾವ. ಅದು ಯೂಸ್ ದಿ ಸೌಂಡು ಮತ್ತು ಯೂಸ್ ದಿ ಟೆಂಪ್ಲೇಟ್ ಅಂತ. ಆ ಫ್ಯೂಚರ್ ಬಗ್ಗೆನೂ ಕೂಡ ನಾವು ಮುಂದಿನ ದಿನದಲ್ಲಿ ಮಾತಾಡೋಣ. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿಕೊಡ್ರಿ, ಗೆಳೆಯ ಜೊತೆಗೆ ಈ ವಿಡಿಯೋ ಶೇರ್ ಮಾಡಿರಿ. ಶಿವನ ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಅಲ್ಲಿ ತನಕ ನಮಸ್ಕಾರ. ಜವಾರಿ ಮಂದಿಗೆ.